ಸ್ಟಾರ್ಟ್. ಐಸ್ ಕ್ರೀಮ್ ತಿಂದ್ರಾ? ಚೆನ್ನಾಗಿತ್ತಾ? ಹೇಳಿ ಏನ್ ಅನ್ಸತ್ ನಮ್ಮ ಅಂಗಡಿ ಬಗ್ಗೆ, ನನ್ನ ಬಗ್ಗೆ? ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ಮಗ ಇಂಜಿನಿಯರ್ ಆಗಿ ನೀವು ಟೈಲರ್ ಆಗಿ ಈ ಕೆಲಸ ಮಾಡ್ತಿರೋದಕ್ಕೆ ಗ್ರೇಟ್ ಅಂತಾನೆ ಹೇಳ್ಬೋದು. ಹೌದಾ? ನೀವು ಚೆನ್ನಾಗಿ ಓದಿ, ಡಾಕ್ಟರ್ ಇಂಜಿನಿಯರ್ ಆಗಿ ಅಪ್ಪ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಸರಿ, ಬಾಯ್. ಥ್ಯಾಂಕ್ಸ್, ಮತ್ತೆ ಬನ್ನಿ. ಇವರೆಲ್ಲ ನಮ್ಮ ಫ್ರೆಂಡ್ಸು ನೋಡಿ. ಇವರು ಇಂದ್ರ ಟೀಚರು, ಇವರು ಆಂಟಿ ಹೇಳ್ರಿ. ಇವರು ಸುವರ್ಣ ನನ್ನ ಫ್ರೆಂಡು, ಇವರು ರೂಪಕ, ಇವರು ಗೀತಾ ಟೀಚರು. ಚೆನ್ನಾಗಿದೆಯಾ ಐಸ್ ಕ್ರೀಮು? ತುಂಬಾ ಚೆನ್ನಾಗಿದೆ. ಎಲ್ಲರೂ ತಗೊಳ್ಳಿ. ಟೀಚರ್ ಹೇಳ್ರಿ. ನನ್ನ ಸ್ಟೂಡೆಂಟ್ ರೇವತಿ ಇಲ್ಲಿ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾಳೆ ಅವಳು. ಬಹಳ ಶ್ರಮಜೀವಿ ಅವಳು. ಅವಳಿಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ವ್ಯಾಪಾರ ಆಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು. ನೋಡಿ ಎಲ್ಲ ತಿನ್ನಿ. ಆಶಾ ನನ್ನ ಫ್ರೆಂಡ್ ಬಂದಿದ್ದಾಳೆ, ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ದಾಳೆ. ಹೇಗಿದೆ ಆಶಾ? ತುಂಬ ಚೆನ್ನಾಗಿದೆ ಐಸ್ ಕ್ರೀಮು. ಎಲ್ಲರೂ ಬಂದು ರೇವತಿ ಶಾಪಲ್ಲಿ ಪರ್ಚೇಸ್ ಮಾಡಿ. ಐಸ್ ಕ್ರೀಮ್ ಟೇಸ್ಟ್ ಅದು ಸೂಪರ್ ಆಗಿದೆ. ಥ್ಯಾಂಕ್ ಯು. ಬಾಯ್. ಹಾಯ್ ಫ್ರೆಂಡ್ಸ್, ನನ್ನ ತಮ್ಮನ ಮಕ್ಕಳು 3 ಜನ ಹೆಣ್ಮಕ್ಳು. ಚೆನ್ನಾಗಿದೆ ಐಸ್ ಕ್ರೀಮ್. ಬೈಗ್ಲರ್ ಗೊತ್ತಾದ್ರೆ ಬೇಗ ಹೇಳ್ರಿ. ಟೈಲರಿಂಗ್ ಸ್ಟೂಡೆಂಟು, ಆದರೆ ಅವರೇ ಟೀಚರು. ಮಕ್ಳಿಗೆ ಪಾಠ ಹೇಳ್ಕೊಡ್ತಾರೆ. ಎಷ್ಟನೇ ಕ್ಲಾಸಿಗೆ ಮಾಡ್ತೀರಿ ಮೇಡಮ್ ನೀವು? 8th, 9th, 10th. ನಮ್ಮ ಆನಂದಪುರದಲ್ಲಿರೋ KPSCಗೆ ಹೋಗ್ತಾರೆ ನೋಡಿ. 8th, 9th, 10th ಮಾಡೋ ಥರ ಇಲ್ಲ ನೀವು. ಹೌದಾ? ಆದ್ರೂ ಕೂಡ ಅಲ್ಲಿ ಚೆನ್ನಾಗಿ ಮಿಂಗಲ್ ಆಗಿದೆ. ಹೌದು. ನಮ್ದು ಐಸ್ ಕ್ರೀಮ್ ಪಾರ್ಲರ್ ಬಗ್ಗೆ ಟೀಚರ್ಸ್ ಕೂಡ ಅವರು ಪಾಪ ಎಷ್ಟು ಖುಷಿ ಪಟ್ರು ಅಂದ್ರೆ ಶಿವಮೊಗ್ಗದಿಂದ ಬರ್ತಾರ. ಆದ್ರೂ ನೀವು ಒಂದು ಬಂದು 3-4 ತಿಂಗಳಾದ್ರೂ ತುಂಬಾ ಚೆನ್ನಾಗಿ. ಹೌದು, ನೀವು ಅಡ್ಜಸ್ಟ್ ಆಗ್ತೀರಿ. ಎಲ್ಲರೂ ಅರ್ಥ ಮಾಡ್ಕೊಡ್ತೀರಿ. ತಗೊಳ್ರಿ 25 ತಗೊಳ್ಳಿ. ಹೇಳಿ ನಮ್ಮ ಐಸ್ ಕ್ರೀಮ್ ಪಾರ್ಲರ್ ಬಗ್ಗೆ ಹೇಳಿ. ಐಸ್ ಕ್ರೀಮ್ ತಿಂದೆ ನಾನೀಗ. ತುಂಬಾ ಟೇಸ್ಟಿ ಆಗಿತ್ತು. ಇವತ್ತು ಆಲ್ರೌಂಡ್ ಬಿಸ್ನೆಸ್ ಅಂದ್ರೂ ಪರವಾಗಿಲ್ಲ. ಟೈಲರಿಂಗ್ ಮಾಡ್ತಾರೆ, ಹಾಗೂ ಮತ್ತೇನೋ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾನು ಕೂಡ ಆ ಟ್ರೈನಿಂಗ್ ಅಲ್ಲಿ ಒಬ್ಳು ಇವ್ರ ಸ್ಟೂಡೆಂಟ್ ಆಗಿದ್ದೀನಿ. ಇವ್ರ ಬಿಸ್ನೆಸ್ಗೆ ಇನ್ನೂ ಆ ದೇವರು ಈ ಮಾರಿಕಾಂಬ ಶಕ್ತಿ ಇನ್ನೂ ಹೆಚ್ಚು ಕೊಡ್ಲಿ. ಆರೋಗ್ಯ, ಆಯಸ್ಸು ಎಲ್ಲದೂ ಕೊಡ್ಲಿ. ಕೆಲಸ ಮಾಡೋ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಡ್ಕೊಳ್ಳೋಣ. ಥ್ಯಾಂಕ್ ಯು ನಿಮ್ಮೆಲ್ಲರ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಥ್ಯಾಂಕ್ ಯು. ಎಲ್ಲರೂ ನಂಗೆ ಖುಷಿ ಆಯ್ತು. ಪ್ರತಿಯೊಬ್ಬರೂ ಖುಷಿ ಪಟ್ಕೊಂಡು ಹೋದ್ರು. ಅದೇ ಖುಷಿ ಆಗಿದ್ದು ನನಗೆ. ನಾನು ಮೊನ್ನೆ ಬಿಂದು ಮೇಡಮ್ ಅಂತ ಇದ್ರೆ, ಮೇಡಮ್ ಇವ್ರು ತುಂಬಾ ಚೆನ್ನಾಗಿ ಹೊಲಿತಾರೆ, ಬ್ಲೌಸ್ ಕೊಡೋದು. ಅವ್ರಿಲ್ಲ ಅನಂತಪುರದಲ್ಲೇ ಇದ್ರ, ಕೊಡೋದವ್ರು ಇವ್ರ ಹತ್ರ ಕೊಡ್ರಿ, ಚೆನ್ನಾಗಿ ಹೊಲಿತಾರೆ. ಹೌದಾ, ಇವ್ರು ನೋಡಿದೀನಿ ಅಂದ್ರು. ಮನೆ ಸಿಕ್ಕಿದ್ರೆ ನೋಡ್ರಿ, ಪರಿಚಯ ಮಾಡ್ಕೊಟ್ಟು. ನೀವು ಹೇಳಿದ್ರಲ್ಲ, ಹೇಳಿದ್ರೆ ಇವ್ರು ನೋಡಿದೀನಿ ಕಣ್ರಿ. ನಾವು ಇಲ್ಲೇ ಅನಂತಪುರದಲ್ಲಿ ಇದ್ವಿ. ಆನಂದಪುರ ಆಲ್ಮೋಸ್ಟ್ ನೋಡಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸುಧಾ ಮೇಡಮ್. ಥ್ಯಾಂಕ್ ಯು, ವೆಲ್ಕಮ್. ಊಟ ಮಾಡಿದ್ರಾ? ಊಟ ಆಯ್ತು. ದೇವಸ್ಥಾನ ಪ್ರಸಾದ ಇತ್ತು. ಸೂಪರ್ ಆಗಿತ್ತು ಅಂತ ಊಟ. ಸರಿ ಮೇಡಮ್, ಸರಿ. ಮಕ್ಳು ಕರ್ಕೊಂಬರ್ರಿ. ಸಂಜೆ ಆಯ್ತು ಇವತ್ತು, ಇಲ್ಲಾಂದ್ರೆ ನಾಳೆ ಬರ್ರಿ, ಭಾನುವಾರ ಬರ್ರಿ, ಆಟ ಆಡಿಸಿ ಬರ್ತೀವಿ. ಸಂಜೆ ಬಂದು ಬಾಯ್. ಬಾಯ್. ಎಷ್ಟೊಂದು ಐಟಮ್ ಇಷ್ಟೆಲ್ಲ ತಗೊಂಡಿದ್ದೀನಿ, ಹತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಬೇಕಾ? ಯಾರು ಕಳಿಸ್ಬೇಕಾದ್ರೆ ಭಾನುವಾರ ಎಲ್ಲರೂ ಅಡುಗೆ ಮಾಡೋದು ಕುತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರು ಕಸ್ಟಮರ್ ಇಲ್ಲ, ಯಾರು ಕಸ್ಟಮರ್ ಇಲ್ಲ. ಯಾರು ಬರ್ತಾರೋ ಗೊತ್ತಿಲ್ಲ. ಬರ್ತಾರೆ, ಅಯ್ಯೋ ಯಾರು ಇಲ್ಲ. ಚಿಕ್ಕ ಮಕ್ಕಳು ಇಲ್ಲ ಇವತ್ತು ಭಾನುವಾರ. ಚಿಕ್ಕ ಮಕ್ಕಳು ಇಲ್ಲ, ದೊಡ್ಡವರು ಇಲ್ಲ. ಯಾರು ಬರ್ತಾರೋ ನೋಡೋಣ ಅಂತ ತಡೀರಿ. ಯಾರೋ ಒಬ್ರು ಬರ್ತಾ ಇದ್ದಾರೆ. ಯಾರು ಬನ್ನಿ. ಆಂಟಿ, ಒಂದು 20 ರೂಪಾಯಿ ಕೋನ್ ಆಯ್ತಾ? 20 ರೂಪಾಯಿ ಕೋನ್ ಇಲ್ಲಮ್ಮ. ಮತ್ತೆ 25 ರೂಪಾಯಿ, 35 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಅಯ್ಯೋ, 5 ರೂಪಾಯಿ ಚೇಂಜ್ ಇಲ್ಲ. ಚೇಂಜ್ ಇದ್ರೆ ನಾನು ಕೊಡ್ತೀನಿ ಕೊಡಮ್ಮ. ಯಾವ್ದು ಬೇಕಮ್ಮ? ಇದು ಕೊಡ್ರಿ. ಇದು ಈ ಮಕ್ಕಳು ಬರೀ ಚರ್ಚೆ ಫ್ರೆಂಡ್ಸ್, ಬರೀ ಚರ್ಚೆ. ಯಾವ್ದು ಬರುತ್ತೆ? 20 ರೂಪಾಯಿಗೆ ಚೊಕೋಬರ್ ಬರುತ್ತೆ ನೋಡು, ತಗೋ. ಸೂಪರಾ? ತಿಂದ್ಬಿಟ್ಟು ಟೇಸ್ಟ್ ಹೇಳು. 5 ಮಿನಿಟ್ಸ್ ತಿಂದ್ಬಿಟ್ಟು ಟೇಸ್ಟ್. 5 ಮಿನಿಟ್ಸ್ ಅಂತ ತಿಂದ್ಬಿಟ್ಟು ಟೇಸ್ಟ್. ಇಲ್ವಾ? ಇಲ್ಲಿ ಬಂದು ಹೇಳು. ತಿಂತಾ ಇದ್ದಾಳೆ ಫ್ರೆಂಡ್ಸ್, ತಿಂತಾ ಇದ್ದಾಳೆ. ಈಗ ಬರ್ತಾಳೆ, ಬಂದ್ಬಿಟ್ಟು ಹೇಳ್ತಾಳೆ. ತಿಂದ ಕಸನ ಬಕೆಟಿಗೆ ಹಾಕೋ ಆಯಿತಾ, ಅಲ್ಲಿಗೆ ಹಾಕೋ. ಬಾ ಇಲ್ಲಿ ಬಂದು ಹೇಳು. ಐಸ್ ಕ್ರೀಮ್ ಟೇಸ್ಟ್ ಎಲ್ಲ ಹೇಗಿದೆ? ಎಷ್ಟು ದಿವಸದಿಂದ ಟೇಸ್ಟ್ ಮಾಡ್ತಿದ್ಯಾ ನಮ್ಮ ಐಸ್ ಕ್ರೀಮಲ್ಲಿ? ನಮ್ಮ ಅಂಗಡಿಯಲ್ಲಿ ಎಷ್ಟು ದಿನದಿಂದ ಟೇಸ್ಟ್ ಮಾಡ್ತಿದ್ಯಾ? 5 ದಿನ ಆಯಿತು ಟೇಸ್ಟ್ ಮಾಡ್ತಾ. ದಿನ ಒಂದೊಂದು ಫ್ಲೇವರ್ ಟೇಸ್ಟ್ ಮಾಡ್ತಿದ್ಯಾ? ಯಾವ್ದು ಟೇಸ್ಟ್ ಮಾಡಿದೆ? ನಾನು ಟ್ವಿಸ್ಟರು, ಕೋನು, ಸ್ಯಾಂಡ್ವಿಚ್, ಆಮೇಲೆ ಡಾಲಿ ಮ್ಯಾಂಗೋ, ಕುಲ್ಫಿ, ಆಮೇಲೆ ಫೀಸ್ಟ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಎಲ್ಲ ಐಸ್ ಕ್ರೀಮು ಸೂಪರ್. ಯಾವುದು ಡಬ್ಬ ಅನಿಸಿದ್ದು, ಯಾವುದು ಕಿಂಗ್ ಅನಿಸಿದ್ದು?
ನಂಗೆ ಇದ್ರಲ್ಲಿ ಎಲ್ಲ ಇಷ್ಟ ಆಯ್ತು. ಯಾವುದು ಏನು ಫೇಲ್ಯೂರ್ ಇಲ್ವಾ? ಇಲ್ಲ. ಓಕೆನಾ ಅಂಗಡಿ? ಓಕೆ. ತುಂಬ ಬಿಸಿಲಿದೆ, ಸ್ವಲ್ಪ ಅದೇ ಪ್ರಾಬ್ಲಮ್ ಆಗ್ತಿದೆ ಅಲ್ಲ. ಎಲ್ಲದೂ ಟೇಸ್ಟ್ ಮಾಡಿದೆ. ಇವತ್ತು ನಾಳೆ ಅವಳಿಗೆ ಎಕ್ಸಾಮ್ ಫ್ರೆಂಡ್ಸ್ ಊರಿಗೆ ಹೋಗ್ತಿದ್ದಾಳೆ. ನೀನು ಯಾವ ಟೇಸ್ಟ್ ಮಾಡಿದ್ಯಾ? ನಮ್ಮ ಅಂಗಡಿಯಲ್ಲಿ ಯಾವುದು ಟೇಸ್ಟ್ ಮಾಡಿದೆ ಹೇಳು ನೀನೆ? ಚೋಕೋಬಾರ್ ಟೇಸ್ಟ್ ಮಾಡ್ದಲ್ಲ ಅವನು. ನಾನಾ ಕೋನ್ ಯಾವ ಕೋನು? ಬ್ಲೂಬೆರಿ. ಬ್ಲೂಬೆರಿಯಾ? ಚೆನ್ನಾಗಿತ್ತಾ? ಸಖತ್ತಾಗಿತ್ತಾ? ಏನು ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ತಿತ್ತಾ? ಯಾವ್ದು ಕಾಜು ಬಾದಾಮ್ ಸಿಕ್ತಾ? ಜಾತ್ರೆ ಎಲ್ಲ ಮಾಡಿದ್ಯಾ? ನೀ ಏನು ಸ್ಟ್ಯಾಂಡರ್ಡ್ ಓದ್ತಿದ್ಯಾ? ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ಇವಳು? ನಾನು ಫಿಫ್ತ್. ಓಕೆ ಫ್ರೆಂಡ್ಸ್, ಪರವಾಗಿಲ್ವಾ ಈ ಫಿಲ್ಮು? ಓಕೆ ಬಾಯ್ ಬಾರ್ ಹೋಗೋಣ. ಎಲ್ಲ ಬಾಗಿಲು ಹಾಕಿದ್ಮೇಲೆ 12:30 ರಾತ್ರಿಗೆ ನಾವು ದೇವಸ್ಥಾನದಲ್ಲಿ ಸಖತ್ ರಶ್ ಇತ್ತು. ಈ ಟೈಮಲ್ಲಂತೂ ವ್ಯಾಪಾರ ಮಾಡ್ತಿದ್ವಿ. ಇವಾಗ ಅಷ್ಟೊಂದು ರಶ್ ಇಲ್ಲ. ಜಾತ್ರೆ ಈ ಥರ ಐತೆ. ಅಕ್ಕ ವ್ಯಾಪಾರ ಹೆಂಗಿತ್ತು? ನಿನ್ನೆ ಪರವಾಗಿಲ್ಲ. ಅದು ಎಷ್ಟೊತ್ತಿಗೆ ಆಗತ್ತೆ ಅಂತ ಗೊತ್ತಾಗಲ್ಲ. ವ್ಯಾಪಾರನೇ ಹಂಗೆ. ತಂದ್ರಾ? ಚೆನ್ನಾಗಿದೆ. ನೀವೇ ಹೋಗಿದ್ರಾ? ಇದು ನಾಳೆ ಲಾಸ್ಟು. ನಾಳೆ ಇರ್ತಾರೆ ಜನ. ಅಮ್ಮನ 10 ಗಂಟೆ ಮೇಲೆ. ನಾಳೆ ಫುಲ್ ಇರುತ್ತೆ. ನಮ್ಮ ಊರಿಗೆ ಬಂದು ಏನು ಲಾಸ್ ಆಗಿಲ್ಲಲ್ಲ? ಚೆನ್ನಾಗಾಯ್ತಲ್ಲ? ನೀವು ಇದೇ ಮೊದಲೇ ಸರಿ ಬಂದಿದ್ದಾ ಇಲ್ಲಿ ಅಂಗಡಿ? ಅಲ್ಲ, ಆನಂದಪುರಕ್ಕೆ ಫಸ್ಟ್ ಟೈಮಾ? ನೆಕ್ಸ್ಟ್ ಬರ್ರಿ ಮತ್ತೆ 3 ವರ್ಷ ಜಾತ್ರೆಗೆ. ನಾವು ಇದೇ ಮನೇಲಿದ್ರೆ ಆಯ್ತು. ಬಾಡಿಗೆ ಮನೆ ನಮ್ಮದು. ನಾವು ಇದೇ ಮನೆ ಏನಾದರೂ ಕಟ್ಟಿದ್ರೆ ಬೇರೆ ಮನೆಗೆ ಹೋಗ್ತೀವಿ.